ವೆಲ್ ನಿಮಗೀಗಾಗಲೇ ಗೊತ್ತಿದೆ ಇಬ್ಬರು ಮಂತ್ರಿಗಳು ಔಟ್ ಆದರೆ ಇನ್ನೆಷ್ಟು ಜನ ಇನ್ನಾಗ್ತಾರೆ ಏನು ಕತೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದ ಈ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ರಾಜ್ಯ ಸರ್ಕಾರದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಭಿವೃದ್ಧಿ ಕೆಲಸಗಳ ಆಗ್ತಾ ಇಲ್ಲ ಅನ್ನುವ ನೋವಿದೆ, ಕೂಗಿದೆ. ಹಾಗಾಗಿ ಈ ಸಚಿವಾಕಾಂಕ್ಷಿಗಳ ಅತೃಪ್ತಿಯನ್ನು ಶಮನಗೊಳಿಸಿ ರೆಬಲ್ಸ್ ಮನವೊಲಿಕೆಗೆ ಹೈಕಮಾಂಡ್ ಈಗ ಮುಂದಾಗ್ತಾ ಇದೆ. ಆದ್ದರಿಂದ ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿ ಖಾತೆಗಾಗಿ ಕಾಯ್ತಾ ಇರುವಂಥ ಇಬ್ಬರು ಸಚಿವರು ತ್ಯಾಗ ಮಾಡಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರು ಮಾಡಬೇಕಾಗಿ ಬರಬಹುದು, ಒಂದು ವೇಳೆ ಮಾಡಿದರೆ ಮುಂದೇನಾಗಬಹುದು ಅನ್ನುವ ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದ್ದೇ ಇದೆ. ಆ ಕುತೂಹಲವನ್ನು ತಣಿಸ್ಲಿಕ್ಕೆ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ಲೆಟ್ಸ್ ಹಾವ್ ಅ ಲುಕ್. ಖಾತೆ ಕಗ್ಗಂಟು, ಇಬ್ಬರ ರಾಜೀನಾಮೆ ಫಿಕ್ಸ್. ಎಂ ಕೃಷ್ಣಪ್ಪ, ಅನ್ನಪೂರ್ಣ ತುಕಾರಾಂಗೆ ಚಾನ್ಸ್. ಜಾತಿ ಲೆಕ್ಕಾಚಾರಕ್ಕೆ ಕೈ ಹಾಕಿದ ಕಾಂಗ್ರೆಸ್. ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಪಡೆದಿರೋ ಡಿಕೆ ಶಿವಕುಮಾರ್ಗೆ ಸಾಲು ಸಾಲು ಟ್ರಬಲ್ ಎದುರಾಗಿವೆ. ನಾನ್ ಮಂತ್ರಿ ಆಗಲೇಬೇಕು ಎಂದು ಎಂ ಕೃಷ್ಣಪ್ಪ ಹಠ ಹಿಡಿದು ಕೂತಿದ್ದಾರೆ. ಯಾರು ಏನೇ ಹೇಳಿದ್ರು ವಿಜಯನಗರ ಶಾಸಕರ ಮನ ತಣಿಯುತ್ತಿಲ್ಲ. ಆದ್ದರಿಂದ ಓರ್ವ ಮಂತ್ರಿ ರಾಜೀನಾಮೆ ಪಡೆದು ಕೃಷ್ಣಪ್ಪಗೆ ಚಾನ್ಸ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ರಾಜೀನಾಮೆ ಕೊಡ್ತಾರಾ ಬಿ ನಾಗೇಂದ್ರ? ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಮಾತು ಬಿ ನಾಗೇಂದ್ರಗೆ ಸರಿಯಾಗಿಯೇ ಅನ್ವಯಿಸುತ್ತೆ. ಕೋರ್ಟ್ ಆದೇಶ ಮೀರಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ರಾಜ್ಯ ಬಿಟ್ಟು ಹೊರ ಹೋಗಬೇಕೆಂದ್ರೆ ಕೋರ್ಟ್ ಲಿಖಿತ ಅನುಮತಿ ಅಗತ್ಯ ಎಂದು ಜಾಮೀನಿನ ಷರತ್ತುಗಳಲ್ಲಿ ಕೋರ್ಟ್ ಉಲ್ಲೇಖಿಸಿತ್ತು. ಆದ್ರೆ ಕೋರ್ಟ್ ಅನುಮತಿ ಪಡೆಯದೆ ನಾಗೇಂದ್ರ ಜುಲೈ 7ರಂದು ದಿಲ್ಲಿಗೆ ಭೇಟಿ ನೀಡಿದ್ರು ಎನ್ನಲಾದ ಫೋಟೋ ವಿಡಿಯೋ ಹರಿದಾಡ್ತಾ ಇದೆ. ಆ ಮೂಲಕ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರಂತೆ. ಇದೇ ಕಾರಣಕ್ಕೆ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರಲಿದೆ ಎಂಬ ಚರ್ಚೆ ಶುರುವಾಗಿದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಜಾಮೀನು ತಗೊಂಡಿಲ್ವಾ? ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್? ಈ ನೆಲದ ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತ ಕಾಣ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ ನೂರಾರು ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಟ್ಟೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ AICC ಮೇಲೆ ಆಗಲಿ, ಅಂತ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲವೂ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ದರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವ ಮೂಲಕ ಯಾವ ಮಂತ್ರಿ ರಿಸೈನ್? ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ. HC ಬಾಲಕೃಷ್ಣ, ಮಾಗಡಿ. ಬೇಲ್ ರದ್ದಾಗೋ ಭಯದಲ್ಲಿ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ರಾಜೀನಾಮೆ ಕೊಡಬಹುದು. ಡಿಕೆಶಿ ಆದೇಶದ ಮೇರೆಗೆ HC ಬಾಲಕೃಷ್ಣ ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ. ಮಗಳಿಗಾಗಿ ಮುನಿಯಪ್ಪ ಸಚಿವ ಸ್ಥಾನ ತ್ಯಾಗ. ಆಹಾರ ಸಚಿವ KH ಮುನಿಯಪ್ಪ ತಮ್ಮ ಪುತ್ರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಕುಟುಂಬದಲ್ಲಿ ಒಂದು ಸಚಿವ ಸ್ಥಾನ ಅನ್ನೋ ಕಾರಣಕ್ಕೆ ರೂಪಕಲಾಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಈಗ ಮಗಳಿಗಾಗಿ ತಂದೆ ಸಚಿವ ಸ್ಥಾನ ತೊರೆಯುವ ಸಾಧ್ಯತೆ ಇದೆ. ನಾನ್ ರಿಸೈನ್ ಮಾಡಲ್ಲ ಅಂತ ಮುನಿಯಪ್ಪ ಹೇಳಿದ್ರು ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೆ ಮುನಿಯಪ್ಪ ಮಣಿಯಲೇಬೇಕಾಗುತ್ತೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ವೆಲ್ ಒಟ್ಟಿನಲ್ಲಿ ಇಬ್ಬರು ಮಂತ್ರಿಗಳು ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಅನ್ನೋದು ಈ ಸುದ್ದಿಯಲ್ಲಿ ನಿಮಗೆ ಗೊತ್ತಾಗಿದೆ. ಆದರೆ ಬರೀ ಸಂಪುಟ ವಿಸ್ತರಣೆ ಹೀಗೆ ಅದು ವಿಸ್ತರಣೆ ಆಗ್ತಾ ಹೋದರೆ, ಯತಿಶ್ರೀ ಹಾಡದೆ ಹೋದರೆ ಇನ್ನು ಅಭಿವೃದ್ಧಿ ಯಾವಾಗ್ರಿ ಮಾಡ್ತಾರೆ? ಈಗ ಎದುರಾಳಿಗಳಿಗೆ ಒಳ್ಳೆ ಆಹಾರ ಆಗ್ತಾ ಇದೆಯಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೌದು. ಕಾರಣ ಏನು? 3 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಹೆಂಗೆ ಅನ್ನುವ ಒಂದು ಯೋಚನೆ ಅಲ್ಲಿ ಅವರ ಎದುರಾಳಿಗಳಿಗಿತ್ತು ಒಂದೇ ಪಕ್ಷದಲ್ಲಿ. ಈಗ ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ನಮ್ಮ ಬೆಂಬಲಿಗರಿಗೆ ಕೊಡಬೇಕು ಅಂಥೇಳಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಹೀಗಿರುವಾಗ
ರಾಜ್ಯದ ಜನತೆಯ ಬಗ್ಗೆ ಗಮನ ಹಾಕ್ತಾರಾ ನಮ್ಮನ್ನಾಳುವಂಥ ನಾಯಕರು? ಸರಿಯಾಗಿ ಇಲಾಖೆಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗುತ್ತಾ? ಇಲ್ಲೇ ನಿಮ್ಮನ್ನು ನಂಬಕ್ಕಾಗ್ತಾ ಇಲ್ಲ, ಇಲ್ಲೇ ಎಲ್ಲವೂ ಅಸಮಾಧಾನ ಭುಗಿಲೇಳ್ತಾ ಇದೆ. ಹಿಂಗಿರುವಾಗ ಇನ್ನು ಹೆಂಗ್ರಿ ನೀವು ಇಲಾಖಾವಾರು ಎಲ್ಲ ಸರಿ ಮಾಡ್ತೀರಿ, ನಿಮ್ಮ ಮಾತುಗಳನ್ನು ಹೆಂಗ್ರಿ ಕೇಳಬೇಕು ಅನ್ನುವ ಅನುಮಾನ ರಾಜ್ಯದ ಜನತೆಗೆ ಬರದೇ ಇರಲಾರದು ಅನ್ನೋದು ಕೂಡ ಅಷ್ಟೇ ಸತ್ಯ. ಸಂಪುಟ ವಿಸ್ತರಣೆ, ರಚನೆ, ಪುನಾರಚನೆ ಇದರಲ್ಲೇ ಕಾಲ ಕಳೀತಾ ಕೂತ್ಕೊಂಡ್ರೆ ಇನ್ನೇನು ಕತೆ ಅನ್ನೋದು ಸದ್ಯದ ಪಾಯಿಂಟ್ ಆಫ್ ಡಿಸ್ಕಷನ್. ಎಸ್, ಒಟ್ಟಿನಲ್ಲಿ DKಶಿ ಸಂಪುಟ ವಿಸ್ತರಣೆ ಒಂದು ರೀತಿ ಗಜಪ್ರಸವದ ರೀತಿ ಭಾಸವಾಗ್ತಾ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ಮುಗಿತಾ ಇಲ್ಲ DKಶಿ ಸಂಪುಟ ವಿಸ್ತರಣೆಯ ಗಜಪ್ರಸವ. ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕೋಕೆ ತಯಾರಿ ಮಾಡ್ಲಕ್ಕೆ ಹೋಗ್ತಿದ್ದಾರಂತೆ. ಒಂದೇ ಒಂದು ಪ್ಲಾನ್, ಎಲ್ಲ ಗೊಂದಲ ಕ್ಲಿಯರ್ ಆಗುತ್ತಂತೆ. ಇಬ್ರು ಮಂತ್ರಿಗಳ ರಾಜೀನಾಮೆ ಪಡೀತಾರ ಹಾಗಾದ್ರೆ DK ಶಿವಕುಮಾರ್? ಹಾಗೊಂದು ಸುದ್ದಿ ಹರಿದಾಡ್ತಾ ಇದೆ. ಇಬ್ರು ರಾಜೀನಾಮೆ ಕೊಟ್ರೆ ಎಲ್ಲಾ ಸಮಸ್ಯೆಗೆ ಮುಕ್ತಿ. DK ಶಿವಕುಮಾರ್ ಮಾಡಿರೋ ಪ್ಲಾನ್ ಎಂಥದ್ದು? DKಶಿಯನ್ನ ಟ್ರಬಲ್ ಶೂಟರ್ ಅನ್ನೋದೇ ಈ ಕಾರಣಕ್ಕೆ, ಹೌದಾ? ಆಯ್ತು, ಆದ್ರೆ ಟ್ರಬಲ್ ಶೂಟರ್ ಏನಾದ್ರೂ ಟ್ರಬಲ್ ಅಲ್ಲಿ ಇದ್ದಾರಾ ಅನ್ನೋ ಅನುಮಾನ ಕೂಡ ಕಾಡದೇ ಇರಲಾರದು. ಒಂದೇ ಕಲ್ಲಿಗೆ 3 ಹಕ್ಕಿ ಹೊಡೆಯಲಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಎಸ್, ದಟ್ಸ್ ಫಾರ್ ಶೋರ್. ನಿಮ್ಗೆ ಗೊತ್ತಿದೆ, ಗಜಪ್ರಸವ ಅಂತ ಹೇಳಿದ್ರೆ 2 ವರ್ಷ ಬೇಕ್ರಿ, 24 ತಿಂಗಳು. ಗಜಪ್ರಸವ, ಆನೆ ಮರಿ ಬರಲಿಕ್ಕೆ ಹೊರಗಡೆ ಆನೆ ಹೊಟ್ಟೆಯಿಂದ 2 ವರ್ಷ ಬೇಕು. ಅಂದರೆ ಅಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಅದಕ್ಕೆ ಹೋಲಿಸಿ ಸದ್ಯದ ಈ ಸಂಪುಟ ವಿಸ್ತರಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಏನೀಗ ಏನು ನಡೀತಾ ಇದೆ? ಇವ್ರು ಏನು ಪ್ಲ್ಯಾನ್ ಮಾಡಬಹುದು? ಬರೀ ಪ್ಲ್ಯಾನು, ಎಕ್ಸಿಕ್ಯೂಷನ್ನು, ನಿಮ್ಮ ಸ್ಟ್ರಾಟಜಿಗಳು, ನಿಮ್ಮ ಟ್ರಬಲ್ ಶೂಟರ್ ಅಂತಾನೇ ಇರ್ತೀರೋ, ಅಥವಾ ಜನರ ಟ್ರಬಲ್ಗಳನ್ನು ಯಾವಾಗ ಶೂಟ್ ಮಾಡ್ತೀರಾ? ಆ ಸಮಸ್ಯೆಗಳು ಇಲ್ಲದೆ ಇರೋಂಗೆ ಏನಾದರೂ ಮಾಡ್ತೀರಾ? ಹೌದು, ಸಮಸ್ಯೆ ಕ್ಲಿಯರ್ ಮಾಡ್ತಾ ಇದ್ದೀರಿ, ಕರೆಕ್ಟು. ಯಾವ್ದು ಸಮಸ್ಯೆ? ಈಗ ನಿಮ್ಗೆ ಉದ್ಭವಿಸಿರುವಂಥ, ಆಲ್ರೆಡಿ ಇಟ್ ಈಸ್ ಡಿಲೇಡ್ ಗಜಪ್ರಸವ ಅನ್ನುವ ಒಂದು ಹಣೆಪಟ್ಟಿ ಬಹಳ ಸೂಕ್ತವಾಗ್ತಾ ಇದೆ. ಆದರೆ ಈ ಬಾರಿ DK ಶಿವಕುಮಾರ್ ಅವರಿಗೆ ದೊಡ್ಡ ತಲೆಬಿಸಿ ಆಗಿರೋದಂತೂ ಸುಳ್ಳಲ್ಲ. ಎಸ್, ಹಾಗಾದರೆ ಈಗ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಯಾರು ಫೀಲ್ಡಿಂಗ್ ಮಾಡ್ತಾರೆ, ಯಾರು ಕೀಪಿಂಗ್ ಮಾಡ್ತಾರೆ ಎಲ್ಲ ನೋಡ್ತಾ ಹೋಗೋಣ ಬನ್ನಿ. ಎಸ್, B ನಾಗೇಂದ್ರ ಒಂದು ವೇಳೆ ಔಟ್ ಆದರೆ ಅನ್ನಪೂರ್ಣ ತುಕಾರಾಮ್ ಇನ್ ಆಗಬಹುದು. ಓಕೆ, B ನಾಗೇಂದ್ರ ಅಂತ ಹೇಳಿದ ತಕ್ಷಣ ನಿಮಗೊಂದು ಚಿತ್ರಣ ನೆನಪಿಗೆ ಬರಬೇಕು. ಏನು? ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆದಂಥ ಅವ್ಯವಹಾರ, ಭ್ರಷ್ಟಾಚಾರದ ಆರೋಪದ ಅನ್ವಯ ಅವರು ಜೈಲು ಪಾಲಾಗಿದ್ದರು. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಇನ್ನು HC ಬಾಲಕೃಷ್ಣ ಏನಾದರೂ ಸ್ವಾಮಿನಿಷ್ಠೆ ತೋರಿಸಿ ಪಕ್ಷ ಹೇಳ್ದಂಗೆ ಕೇಳ್ತೀವಿ ಅಂತ ಏನಾದರೂ ಔಟ್ ಆದರೆ, ರಾಜೀನಾಮೆಯನ್ನು ಸ್ವಯಂ ಪ್ರೇರಿತರಾಗಿ ಕೊಟ್ಟರೆ, ತ್ಯಾಗ ಮಾಡಿದರೆ M ಕೃಷ್ಣಪ್ಪ ಮೇ ಬಿ ಇನ್. ಈಗಾಗಲೇ ಅವ್ರು ಯಾವ ರೀತಿ ಗುಡುಗಿದ್ದಾರೆ ಅನ್ನೋದು, ರೆಬಲ್ ಆಗಿದ್ದಾರೆ ಅನ್ನೋದು ಗೊತ್ತಿದೆ. ಇನ್ನೊಂದು ಖಾಲಿ ಸ್ಥಾನ ಭರ್ತಿ ಮಾಡಬೇಕಾಗಿದೆ ಅಲ್ವಾ? ಬಸವರಾಜ್ ಶಿವಣ್ಣವರ್, ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯ ಇವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಕುರುಬ ಸಮುದಾಯದ ಬಸವರಾಜ್ ಶಿವಣ್ಣವರ್ ಅವರು ಇನ್ನು ಆಗ್ಬೋದು, ಅವ್ರಿಗೂ ಅದೃಷ್ಟ ಖುಲಾಯಿಸ್ಬೋದಾ? ಅಂದರೆ ಅವ್ರಿಗೆ ಅದೃಷ್ಟ ಖುಲಾಯಿಸದ ಅಂತ ಕೇಳೋದೇನೆಂದರೆ, ಬ್ಯಾಡಗಿ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಅಂದರೆ ಈಗ B ನಾಗೇಂದ್ರ ಅವರು ಕಾನೂನಿನ ಆದೇಶವನ್ನು ಉಲ್ಲಂಘಿಸಿ ಅವರು ಡೆಲ್ಲಿ ಪ್ರವಾಸ ಮಾಡಿದರು. ಪ್ರವಾಸ ಇನ್ ದ ಸೆನ್ಸ್ ಡೆಲ್ಲಿಗೆ ಹೋಗಿದ್ದರು, ಹೌದಾ? ಆದರೆ ಕೋರ್ಟ್ನ ಅನುಮತಿ ಮೇರೆಗೆ ಅವರು ಎಲ್ಲವನ್ನು ಪಾಲನೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿರೋ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡುವ ಪ್ರಸಂಗ ಬಂದೊದಗಬಹುದು. ಹಾಗಾಗಿ ಅವರು ರಾಜೀನಾಮೆನ ಕೊಡಲೇಬೇಕಾಗಿ ಬಂದರೆ ಆ ಸ್ಥಾನದಲ್ಲಿ ಇಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಸಂಪುಟವನ್ನು ಸೇರ್ಪಡೆ ಆಗಬಹುದು. ಇಲ್ಲಿ ಮಹಿಳಾ ಕೋಟಾನೂ ಆಗುತ್ತೆ, ಮತ್ತು ಬಳ್ಳಾರಿ ಜಿಲ್ಲೆಯ ವತಿಯಿಂದನೂ ಕೂಡ ಆಗುತ್ತೆ. ಅಂದರೆ ಎಲ್ಲ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ವರ್ಕ್ ಆಗಬಹುದು ಅನ್ನುವ ಒಂದು ಮಾತಿದೆ. ಎಸ್, ಈಗ 3 ಇನ್ 2 ಔಟ್, ಬಿಗ್ ಎಕ್ಸ್ಕ್ಲೂಸಿವ್. ಏನು ನೋಡ್ತಾ ಹೋಗೋಣ ಬನ್ನಿ. 3 ಇನ್ ಆದರೆ 2 ಔಟ್ ಆದರೆ ಏನು ಎಕ್ಸ್ಕ್ಲೂಸಿವ್ ನೋಡೋಣ. ಶಾಸಕರ ಅಸಮಾಧಾನ ತಣಿಸಲು ಮುಖ್ಯಮಂತ್ರಿ DK ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಏನು ಮಾಡಲೇಬೇಕಲ್ಲ, ಅಸಮಾಧಾನ ಶಮನಕ್ಕೆ ಡೆಲ್ಲಿಯಲ್ಲಿ DK ಶಿವಕುಮಾರ್ ಆಪರೇಷನ್ ಮಾಡ್ತಾ ಇದ್ದಾರೆ. ಇವರ ಆಪರೇಷನ್ಗೆ ಇಲ್ಲಿ ಕೋಆಪರೇಷನ್ ಬೇಕಾಗಿದೆ, ಅದನ್ನು ನೋಡೋಣ. ಸಂಪುಟ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ DK ಶಿವಕುಮಾರ್ ದೆಹಲಿಗೆ
ಪ್ರಯಾಣಿಸಿದ್ದಾರೆ. ದೆಹಲಿಗೆ ಹೋಗೋ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಪಟ್ಟು ಹಿಡಿದವರ ಪೈಕಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನುವ ಚರ್ಚೆ ಬಹಳ ಜೋರಾಗಿದೆ ಅನ್ನೋದು ಸದ್ಯದ ಸುದ್ದಿ. ಸಂಪುಟದಲ್ಲಿರುವ ಯಾರನ್ನ ಕೈ ಬಿಡಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈಗಾಗಲೇ ಗುಂಡೂರಾವ್ ಅವರನ್ನ ಅಂದರೆ ದಿನೇಶ್ ಗುಂಡೂರಾವ್ ಅವರನ್ನ ಡಿ.ಕೆ. ಶಿವಕುಮಾರ್ ಸಮಾಧಾನ ಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅವ್ರ ಸಮಾಧಾನ ಆದ್ರಾ ಇಲ್ವೋ ನಮಗೆ ಗೊತ್ತಿಲ್ಲ. ಮೂವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಡಿ.ಕೆ. ಶಿವಕುಮಾರ್ ನಿರ್ಧಾರ ಕೈಗೊಂಡಂತೆ ಕಾಣ್ತಾ ಇದೆ. ಇಬ್ಬರನ್ನ ಸಂಪುಟದಿಂದ ಹೊರಗಿಡಲು ತೀರ್ಮಾನ ಮಾಡಲಾಗುತ್ತಾ? ದೆಹಲಿಯಲ್ಲಿ ಖರ್ಗೆ ಜೊತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸುದೀರ್ಘ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಖರ್ಗೆ ಜೊತೆ 4 ವಿಷಯಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಅನ್ನುವ ನ್ಯೂಸ್ ಇದೆ. ಎಸ್, ಹಾಗಾದ್ರೆ ಡಿಸ್ಕಷನ್ ನಂಬರ್ 1, ಅಗತ್ಯ ಬಿದ್ದರೆ ಸಣ್ಣ ಪುಟ್ಟ ಬದಲಾವಣೆ ಮಾಡೋದು. ದಟ್ ಇಸ್ ದೇರ್ ಸ್ಟ್ರಾಟಜಿ, ದಟ್ ಇಸ್ ದೇರ್ ಪ್ಲಾನ್ ಆಫ್ ಆಕ್ಷನ್. ಚರ್ಚೆ 2, ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗಬಾರ್ದು. ಚರ್ಚೆ 3, 13 ಸಚಿವರ ಪೈಕಿ ಒಂದಿಬ್ಬರ ಖಾತೆ ಎಕ್ಸ್ಚೇಂಜ್ ಆಗಬಹುದು, ಬದಲಾವಣೆ ಮಾಡಬಹುದು. ಚರ್ಚೆ 4, ಖಾತೆ ರಹಿತ ಮಂತ್ರಿಗಳಿಗೆ ಶೀಘ್ರವೇ ಖಾತೆ ಹಂಚಿಕೆ ಮಾಡೋದು. ಓಕೆ, ದಟ್ ಇಸ್ ದ ಪಾಯಿಂಟ್. ಎಸ್, ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಓಕೆ, ಈಗ ಡಿ.ಕೆ.ಶಿ ಟ್ರಿಬಲ್ ತಂತ್ರ ಏನು? ಕೋರ್ಟ್ ಆದೇಶ ಮೀರಿ ಈಗಾಗಲೇ ಅವರು ಹೋಗಿದ್ದಾರೆ. ಯಾರು? ವಿ ನಾಗೇಂದ್ರ ಅವರು. ಬೇಲ್ ರದ್ದಾದರೆ ಜೈಲ್ ಫಿಕ್ಸ್ ಆಗುತ್ತೆ, ಸರ್ಕಾರಕ್ಕೆ ಮುಖಭಂಗ ಕೂಡ ಹೌದು. ಅದೇ ಕಾರಣಕ್ಕೆ ನಾಗೇಂದ್ರ ಅವರ ರಾಜೀನಾಮೆನ ಪಡೆದ್ರೆ ಇವ್ರಿಗೊಂದಿಷ್ಟು ಬ್ರೀದಿಂಗ್ ಸ್ಪೇಸ್ ಸಿಗ್ಬೋದು. ನಾಗೇಂದ್ರ ಬದಲು ಸಂಡೂರಿನ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶ ಕೊಡಬಹುದು ಅನ್ನುವ ಚರ್ಚೆ ಬಹಳ ಜೋರಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಇಫ್ಸ್ ಆ್ಯಂಡ್ ಬಟ್ಸ್ಗಳ ನಡುವೆ ಅದು ಸಮಯೋಚಿತ ಅನಿಸುತ್ತೆ. ನಾಗೇಂದ್ರ ಮತ್ತು ಅನ್ನಪೂರ್ಣ ತುಕಾರಾಮ್ ಒಂದೇ ಸಮುದಾಯಕ್ಕೆ ಸೇರಿದವರು, ST ಸಮುದಾಯಕ್ಕೆ ಸೇರಿದಂಥವ್ರು. ನಾಗೇಂದ್ರ ಅವರದ್ದು ಬಳ್ಳಾರಿ, ಅನ್ನಪೂರ್ಣ ತುಕಾರಾಮ್ ಅವರದ್ದು ಕೂಡ ಬಳ್ಳಾರಿ, ಅಂದರೆ ಒಂದೇ ಕ್ಷೇತ್ರ. ಅನ್ನಪೂರ್ಣ ತುಕಾರಾಮ್ ಮಂತ್ರಿ ಆದರೆ ಮಹಿಳಾ ಕೋಟಾ ಭರ್ತಿ ಕೂಡ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಮಹಿಳಾ ಕೋಟಾನೂ ಆಗುತ್ತೆ, ಬಳ್ಳಾರಿ ಪ್ರಾದೇಶಿಕವಾರೂ ಆಗುತ್ತೆ ಮತ್ತು ಜಾತಿವಾರು ಕೂಡ ಆಗುತ್ತೆ. H.C. ಬಾಲಕೃಷ್ಣ ರಾಜೀನಾಮೆ ಏನಾದರೂ ಪಡೆದ್ರೆ ಅಥವಾ ಕೊಟ್ಟರೆ ಬಾಲಕೃಷ್ಣ ಬದಲು ಎಂ ಕೃಷ್ಣಪ್ಪ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ಉಳಿದ ಒಂದು ಖಾಲಿ ಸ್ಥಾನ ಬಸವರಾಜ ಶಿವಣ್ಣವರ ಪಾಲಾಗಬಹುದು. ಬಸವರಾಜ ಶಿವಣ್ಣವರ್ ಬ್ಯಾಡಗಿ ಕ್ಷೇತ್ರದ ಶಾಸಕರು. ಎಸ್, ಸಿದ್ದು ಸಿಟ್ಟು ಕೂಡ ಇಲ್ಲಿ ಶಮನ ಆಗಬಹುದು. ಅಂದರೆ ಬಸವರಾಜ್ ಶಿವಣ್ಣವರವರ ಪರವಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಬ್ಯಾಟಿಂಗ್ ಮಾಡಿರೋ ಹಿನ್ನೆಲೆಯಲ್ಲಿ ಆಯಿತು, ಸಿದ್ದರಾಮಯ್ಯನವ್ರಿಗೂ ಈಗ ಒಂದು ಸಣ್ಣ ಅಸಮಾಧಾನ ಇರಬಹುದು. ನೋಡ್ರಿ, ನಮ್ಮ ಸಮುದಾಯದ ಈ ಶಾಸಕರಿಗೆ ಕೊಟ್ಟಿಲ್ಲ, ಹಿರಿಯರಿದ್ದಾರೆ, ಬ್ಯಾಡಗಿ ಕ್ಷೇತ್ರದ ಶಾಸಕರಿಗೆ ಕೊಡಬಹುದು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ತಣ್ಣಗಾಗಬೇಕು, ಅಂದರೆ ಅವರ ಕೋಪವನ್ನು ಕೂಡ ತಣಿಸಬಹುದು. ಅದರ ಜೊತೆಗೆ ST ಸಮುದಾಯ ಅಂದರೆ ಯಾವುದು ಬಳ್ಳಾರಿಗೆ ಬಂದಾಗ, ಆಮೇಲೆ ಬಳ್ಳಾರಿ ಪ್ರಾದೇಶಿಕವಾರು ಮತ್ತು ಮಹಿಳಾ ಕೋಟ, ಹೀಗೆ ಈ ಎಲ್ಲ ಆಯಾಮಗಳಲ್ಲೂ ಕೂಡ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಸದ್ಯಕ್ಕೆ ಈ ಎಲ್ಲ ಇಫ್ಸ್ ಆ್ಯಂಡ್ ಬಟ್ಸ್ ಆದರೆ ಹೋದರೆ ಅಂತ ಹೇಳ್ತೀವಲ್ಲ, ಹಾಗೆಲ್ಲ ಆದರೆ ಅಂದರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡೋದು ಪಕ್ಕ ಆದರೆ ಓಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೋರ್ಟ್ ಆದೇಶದ ಒಂದು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆ ಒಂದು ಡೆವಲಪ್ಮೆಂಟ್ ಇವತ್ತು ಚರ್ಚೆಗೆ ಬಂದಿದೆ. ಎಸ್, ಹಾಗಾದರೆ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ. ಈಗ ಗೊತ್ತಿದೆ ನಿಮಗೆ ಸಚಿವ ಸ್ಥಾನಕ್ಕಾಗಿ ಯಾವೆಲ್ಲ ತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಕೆಲವರು ರಾಜೀನಾಮೆ ಪರ್ವವನ್ನು ಶುರು ಮಾಡಿದ್ರು. ಸಚಿವ ಸ್ಥಾನಕ್ಕಾಗಿ ವಿಜಯನಗರದ ಕೃಷ್ಣಪ್ಪ ಅವರು ಬಹಳ ರೆಬಲ್ ಆಗಿದ್ರು, ಬಿಗಿಪಟ್ಟನ್ನು ಹಿಡಿದಿದ್ರು. ಡಿ.ಕೆ. ಶಿವಕುಮಾರ್ ಸಂಪುಟದಿಂದ ಒಬ್ಬರಿಗೆ ಕೊಟ್ಟರೆ ನಾನು ರಾಜೀನಾಮೆಗೆ ಸಿದ್ಧ ಅಂತ ಈಗಾಗಲೇ H.C. ಬಾಲಕೃಷ್ಣ ಅವರು ಹೇಳಿರೋ ಹಿನ್ನೆಲೆಯಲ್ಲಿ ಈ ಡೆವಲಪ್ಮೆಂಟ್ ಇವತ್ತು ಟಾಪ್ ಸ್ಟೋರಿ ಆಗಿದೆ. ಮೊದಲ ಬಾರಿಗೆ ಮಂತ್ರಿಯಾಗಿದ್ದಾರೆ ಯಾರು? H.C. ಬಾಲಕೃಷ್ಣ, ಮಾಗಡಿ ಕ್ಷೇತ್ರದ ಶಾಸಕರು. ಪಕ್ಷ ಹೇಳಿದ್ರೆ ತ್ಯಾಗಕ್ಕೆ ಸಿದ್ಧ ಅಂತ ನೂತನ ಸಚಿವರು ವಾಗ್ದಾನ ಮಾಡಿಬಿಟ್ಟಿದ್ದಾರೆ. ಬಾಲಕೃಷ್ಣ ಅವರು ರಾಜೀನಾಮೆ ಪಡೆಯೋಕೆ ಹಲವು ಕಾರಣಗಳಿದ್ದಾವೆ. ಬಾಲಕೃಷ್ಣ ರಾಜೀನಾಮೆ ಪಡೆಯೋಕೆ ಏನೇನು? ಮುಖ್ಯಮಂತ್ರಿ ಜಿಲ್ಲೆ ಬೆಂಗಳೂರು ದಕ್ಷಿಣದವರು ಕಾರಣ 1. ಕಾರಣ 2, CM ಅವರ ಒಕ್ಕಲಿಗ ಸಮುದಾಯದವರು. ಓಕೆ. ಕಾರಣ 3, ಡಿ.ಕೆ. ಶಿವಕುಮಾರ್ಗೆ ತುಂಬ ಆತ್ಮೀಯರು ಯಾರು? ಬಾಲಕೃಷ್ಣ. ಮುಂದೊಂದಿನ ದೊಡ್ಡ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಕೂಡ H.C. ಬಾಲಕೃಷ್ಣ ಇರುವಂತೆ ಮಾಡ್ಬೋದು. ಬಾಲಕೃಷ್ಣ ಔಟ್ ಮಾಡಿ ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಕೊಡಬಹುದು. ಕಾರಣ 5. ಓಕೆ. ಅಂದರೆ ಈ ಎಲ್ಲ ಕಾರಣಗಳಿಂದ H.C. ಬಾಲಕೃಷ್ಣ ಅವರಿಗೆ ಕೊಕ್ಕಂತ ಹೇಳಕ್ಕೆ ಬರಲ್ಲ. ಯಾಕೆ ಆಯ್ತು ಬಿಡ್ರಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗುತ್ತಾ, ನಾನು ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಏನು ಅಂತ ಹೇಳಿದ್ರೆ H.C. ಬಾಲಕೃಷ್ಣ ಅವರು ಆಯಿತು ಪಕ್ಷ ಹೇಳಿದರೆ ರೆಡಿ ಆಗ್ತೀನಿ, ತ್ಯಾಗ ಮಾಡ್ತೀನಿ, ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿದಾಗ ಅವರು ಸ್ವಲ್ಪ ದೊಡ್ಡವರಾಗ್ತಾರೆ. ಮತ್ತು ಪಕ್ಷಕ್ಕೂ ಕೂಡ ದೊಡ್ಡ ಜವಾಬ್ದಾರಿ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡೋ ನಿಟ್ಟಿನಲ್ಲಿ. ಒಟ್ಟಿನಲ್ಲಿ ಸದ್ಯಕ್ಕೆ ಏನೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಹಾಗೆ ಕಾಂಗ್ರೆಸ್ ಆಟ ಆಡ್ತಾ ಇದೆ.
ಯಾಕಂತ ಹೇಳಿದ್ರೆ ಆಯಿತು ಏನೋ ಅಲ್ಲಿ ಬೇಲ್ ರದ್ದಾಗಿ ಹೋಗ್ತಾರೋ ಅಥವಾ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡ್ತಾರೆ, ಒಟ್ಟಿನಲ್ಲಿ ಸೀಟ್ ಖಾಲಿ ಆದರೆ ಸಾಕಪ್ಪ, ಯಾಕೋ ಸಿಕ್ಕಾಪಟ್ಟೆ ಕಾವು ಜಾಸ್ತಿ ಆಗ್ತಾ ಇದೆ, ಆಕಾಂಕ್ಷಿಗಳ ಸಂಖ್ಯೆ ಇವ್ರನ್ನೆಲ್ಲ ತಡೆಯೋಕ್ಕಾಗಲ್ಲ ಅಂಥೇಳಿ ಯಾರಿಗೆ ಅನ್ನಿಸ್ತಾ ಇದೆಯೋ ಅಂಥವರಿಗೆ ಈಗ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಎಲ್ಲ ತಂತ್ರ ಪ್ರತಿತಂತ್ರ ನಡೀತಾ ಇದೆ. ಎಸ್, ಇದರ ನಡುವೆ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್ ಇವತ್ತಿನ ಟಾಪ್ ಸ್ಟೋರಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂಗೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನದ್ದೇ ಏನಾದರೂ ಶಾಪ ಇದೆಯಾ ಅಂತ ಹೇಳಿದಾಗ ಒಂದಿಷ್ಟು ಅಂಶಗಳು ಇಲ್ಲಿ ಪೂರಕವಾಗಿದ್ದಾವೆ. ಎಚ್ ಸಿ ಬಾಲಕೃಷ್ಣ ತಂದೆ 1 ವಾರದ ಕಾಲ ಮಂತ್ರಿಯಾಗಿದ್ದರು. ಎಚ್ ಸಿ ಬಾಲಕೃಷ್ಣ ಕೂಡ ಅದೇ ರೀತಿ ಏನಾದರೂ ಆಗ್ಬಿಡ್ತಾರಾ ಅನ್ನೋ ಒಂದು ಚರ್ಚೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಇದೆ. ಪಕ್ಷಕ್ಕಾಗಿ ಮಂತ್ರಿಗಿರಿ ಬಿಡ್ತೇನೆ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಕೂಡ. ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡ್ತೀನಿ. ಎಚ್ ಸಿ ಬಾಲಕೃಷ್ಣ ರಾಜೀನಾಮೆ ಪಡಿತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್? ಗೊತ್ತಿಲ್ಲ, ವಿ ಡೋಂಟ್ ನೋ, ಬಟ್ ಸಿನಾರಿಯೋ ಇಸ್ ಟೆಂಡೆನ್ಸಿ ಇಸ್ ಲೈಕ್ ದಟ್. ರಾಜ್ಯ ರಾಜಕಾರಣದಲ್ಲಿ ಬಾಲಕೃಷ್ಣ ಅವರ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ಎಸ್, ಇವತ್ತಿನ ಈ 2ನೇ ಟಾಪ್ ಸ್ಟೋರಿ ನಾವು ನೋಡ್ತಾ ಇದ್ದೀವಿ. ಎಚ್ ಸಿ ಬಾಲಕೃಷ್ಣ ತಂದೆ ಎಚ್ ಜಿ ಚೆನ್ನಪ್ಪ ಅವರು ಕೃಷಿಕರಾಗಿದ್ದರು. ಸಾದಾ ಸೀದಾ ಜೀವನ, ತೀರಾ ಸಿಂಪಲ್ ರಾಜಕಾರಣಿ ಅವ್ರ ತಂದೆ, ಎಚ್ ಸಿ ಬಾಲಕೃಷ್ಣ ಅವರ ತಂದೆ. ಆದರೆ ಪದೇ ಪದೇ ಪಕ್ಷ ಬದಲಿಸುವುದರಲ್ಲಿ ಚೆನ್ನಪ್ಪ ಅವರು ಕೂಡ ಪ್ರವೀಣರು ಮತ್ತು 3 ಬಾರಿ ಶಾಸಕರಾಗಿ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು ಚೆನ್ನಪ್ಪ ಅವರು. ಆ ಒಂದು ಕೀರ್ತಿ ಕೂಡ ಅವರಿಗಿದೆ. 1972ರಲ್ಲಿ ಪಕ್ಷೇತರರಾಗಿ ಗೆದ್ದು ಎಚ್ ಜಿ ಚೆನ್ನಪ್ಪ ಅವರು ಗೆದ್ದು ಬೀಗ್ತಾರೆ. ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲ್ತಾರೆ 1983ರಲ್ಲಿ ಚೆನ್ನಪ್ಪ ಅವರು, ಬಾಲಕೃಷ್ಣ ಅವರ ತಂದೆ. ಜನತಾ ಪಾರ್ಟಿಯಿಂದ ಜಯ ಸಾಧಿಸ್ತಾರೆ ಚೆನ್ನಪ್ಪ ಅವರು 85ರಲ್ಲಿ. 89ರಲ್ಲಿ ಎಸ್ ಆರ್ ಬೊಮ್ಮಾಯಿ ಸಂಪುಟದಲ್ಲಿ ಅವರಿಗೆ ಮಂತ್ರಿ ಯೋಗ ಸಿಗುತ್ತೆ, ಮಂತ್ರಿಗಿರಿ ಸಿಗುತ್ತೆ. ಆದರೆ ಒಂದೇ 1 ವಾರ ಮಾತ್ರ ಅವರು ಮಂತ್ರಿ ಸ್ಥಾನದಲ್ಲಿ ಇರ್ತಾರೆ ಚೆನ್ನಪ್ಪ ಅವರು. 1989 ಏಪ್ರಿಲ್ 15ರಿಂದ ಏಪ್ರಿಲ್ 21 ತನಕ, ಅಂದರೆ 1 ವಾರ ಮಂತ್ರಿ ಆಗಿರ್ತಾರೆ. ಈಗ ಬಾಲಕೃಷ್ಣ ಕೂಡ ಮಂತ್ರಿಯಾಗಿ 1 ವಾರ ಆಯಿತು. ಆದರೆ ರಾಜೀನಾಮೆಯ ವಿಚಾರ ಸದ್ದಾಗಿದೆ, ಸುದ್ದಿಯಾಗಿದೆ, ಚರ್ಚೆ ಆಗ್ತಿದೆ. ಆಗಸ್ಟ್ 3ರಂದು ಮಂತ್ರಿಯಾಗಿ ಬಾಲಕೃಷ್ಣ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಗ ರಾಜೀನಾಮೆ ಬಗ್ಗೆ ಎಚ್ ಸಿ ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ಓಕೆ, ಅಂದರೆ ಎಚ್ ಸಿ ಬಾಲಕೃಷ್ಣ ಅವರ ಹಿನ್ನೆಲೆ ಕೂಡ ಹಾಗೇ ಇದೆ. ಅಂದರೆ ಅವರ ತಂದೆಯವರು ಒಂದು ಲಿಂಕ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸದ್ಯದ ಸಂದರ್ಭ ಬಂದೊದಗಿದೆ ಅಲ್ವೇ. 1 ವಾರ ಆಯಿತು, ಆಗಸ್ಟ್ 3, ಇವತ್ತು 10ನೇ ತಾರೀಕು ಅಲ್ವೇ, 7 ದಿವಸ. 1 ವಾರದಲ್ಲಿ ಅವರು ಸರಿಯಾಗಿ ಮಂತ್ರಿ ಆಗಿದ್ರಾ, ಏನು ಕತೆ ಅನ್ನೋದನ್ನು ಯೋಚನೆ, ಏನೋ ಕನಸುಗಳನ್ನು ಕಟ್ಕೊಂಡಿರುವಾಗಲೇ ಪಕ್ಷ ಹೇಳಿದರೆ ನಾನು ರಾಜೀನಾಮೆಯನ್ನು ಕೊಟ್ಬಿಡ್ತೀನಿ. ಯಾಕಂತ ಹೇಳಿದರೆ ಸದ್ಯಕ್ಕೆ ಎಲ್ಲ ಅಸಮಾಧಾನಗಳ ಒಂದು ದೊಡ್ಡ ಮೂಟೆನೇ ಇದ್ದಂಗಿದೆ. ಹೀಗಾಗಿ ಮುಂಬರುವ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈಗ ಯಾವ ರೀತಿ ಕಸರತ್ತನ್ನು ಮಾಡ್ತಾರೆ. ಟ್ರಬಲ್ ಶೂಟರ್ ಅಂತ ಅನ್ನಿಸಿಕೊಳ್ಳುವಂಥ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಬಹಳ ದೊಡ್ಡ ಟ್ರಬಲ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಮೇಲ್ನೋಟಕ್ಕೆ ರಾಜ್ಯ ರಾಜಕಾರಣದ ಲೆಕ್ಕಾಚಾರಗಳೇ ಸಾರಿ ಹೇಳುತ್ತವೆ. ಅದನ್ನು ಅವ್ರು ಒಪ್ಕೋಬೋದು, ಬಿಡ್ಬೋದು, ಬಟ್ ಚಾಲೆಂಜಸ್ ಆರ್ ದೇರ್ ಫಾರ್ ಶೋರ್.